ಈತ ಕಾನೂನು ಪಾಲನೆ ಮಾಡಬೇಕಾದಂತಹ ಜನಪ್ರತಿನಿಧಿ, ಆದ್ರೆ ಈತ ದೇಶವನ್ನೇ ಬಿಟ್ಟು ಹೋಗಿದ್ದ. 35 ದಿನ ದೇಶದಲ್ಲೇ ಇರಲಿಲ್ಲ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದಕ್ಕೆ ಹಲವರ ಪಾತ್ರವಿದೆ, ಹಲವರು ಕುಮ್ಮಕ್ಕು ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಈತ ಪರಾರಿ ಆಗಿರುವ ಬಗ್ಗೆ ಸಾಕ್ಷ್ಯಾಧಾರಗಳು ಇದ್ದಾವೆ. ಆದ್ರಿಂದ ವಶಕ್ಕೆ ಪಡೆಯುವ ಅವಶ್ಯಕತೆ ಇದೆ ಅಂತ ಅಶೋಕ್ ನಾಯ್ಕ್ ಅವರು ವಾದ ಮಂಡನೆ ಮಾಡಿದ್ದಾರೆ. ವಿಮಾನ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದ ಈತ ಎಸ್ಐಟಿ ಅಧಿಕಾರಿಗಳಿಗೆ ದಾರಿ ತಪ್ಪಿಸ್ತಿದ್ದ. ರಾಜತಾಂತ್ರಿಕ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಈಗ ಬಂದಿರೋದು. ಈತ ಕಾನೂನು ಪಾಲನೆ ಮಾಡಬೇಕಾದಂತ ಜನಪ್ರತಿನಿಧಿ ಆಗಿದ್ರು ಕೂಡ, MP ಆಗಿದ್ರು ಕೂಡ ದೇಶವನ್ನೇ ಬಿಟ್ಟು ಹೋಗಿದ್ದ. 35 ದಿನಗಳ ಕಾಲ ವಿದೇಶದಲ್ಲಿ ಅಡಗಿ ಕೂತಿದ್ದ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದಕ್ಕೆ ಅವನ ಜೊತೆಗೆ ಒಂದಷ್ಟು ಪಾತ್ರಧಾರಿಗಳು ಕೂಡ ಇದ್ದಾರೆ. ತನಿಖೆಯಲ್ಲಿ ಈತ ಪರಾರಿ ಆಗಿರುವ ಬಗ್ಗೆ ಸಾಕ್ಷಿ ಇದ್ದಾವೆ. ಹಾಗಾಗಿ ಆತನನ್ನ ವಶಕ್ಕೆ ಪಡಿಬೇಕು, ನಾವು SIT ವಶಕ್ಕೆ ಕೊಡಲೇಬೇಕಾಗುತ್ತೆ ಅಂತ SPP ವಕೀಲರಾಗಿರುವಂತ ಅಶೋಕ್ ನಾಯ್ಕ್ ಅವರು ವಾದವನ್ನ ಮುಂದುವರಿಸಿದ್ದಾರೆ. ಈತನನ್ನ ಹೊರಗೆ ಬಿಟ್ಟಿದ್ದೇ ಅದರಲ್ಲಿ ಸಾಕ್ಷಿ ನಾಶ ಆಗುತ್ತೆ. ಕೇಸ್ಗೆ ಸಂಬಂಧಪಟ್ಟಂತೆ ತನ್ನ ಪರವಾಗಿ ಏನ್ ಬೇಕೋ ಅದೆಲ್ಲ ಮಾಡ್ಕೋಬಹುದು, ಸಾಕ್ಷಿಗಳನ್ನ ನಾಶ ಮಾಡಬಹುದು. ಈತ ಒಬ್ಬ ಜನಪ್ರತಿನಿಧಿ, ಜನರ ಪರವಾಗಿ ಕೆಲಸ ಮಾಡಬೇಕು, ಜನರ ಪರವಾಗಿ ಧ್ವನಿ ಎತ್ತಬೇಕಾಗಿದ್ದಂತ MP ದೇಶ ಬಿಟ್ಟು ಹೋಗಿದ್ದ. ದೇಶ ಬಿಟ್ಟು ಹೋಗಿರೋದಕ್ಕೂ ಸಾಕ್ಷ್ಯಾಧಾರಗಳಿದ್ದಾವೆ. ಮತ್ತೆ ಅಲ್ಲಿಂದ ಜರ್ಮನಿಯಲ್ಲಿ ಇದ್ದ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ತಿದ್ದ, ವಿಮಾನದ ಟಿಕೆಟ್ ಕ್ಯಾನ್ಸಲ್ ಮಾಡ್ತಿದ್ದ. ಹಾಗಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದ. ಇಷ್ಟೆಲ್ಲ ಮಾಡಿರುವಂತ ಆರೋಪಿ ಪ್ರಜ್ವಲ್ನನ್ನ SIT ವಶಕ್ಕೆ ಕೊಡ್ಲೇಬೇಕು ಅಂತ SPP ಅಶೋಕ್ ನಾಯ್ಕ್ ಅವರು ಹೇಳಿದ್ದಾರೆ. ಈ ನಿಟ್ಟಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಒಂದ್ ಕಡೆ SPP ವಕೀಲರು ಅಶೋಕ್ ನಾಯ್ಕ್ ಅವರು ಈ ಪ್ರಬಲವಾದಂತ ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಜ್ವಲ್ ಪರವಾಗಿರುವಂತ ವಕೀಲರು ಕೂಡ ಏನ್ ಅಂಶಗಳನ್ನ ಹೇಳ್ತಾರೆ, ತಮ್ಮ ಆರೋಪಿಗೆ ಸಂಬಂಧಪಟ್ಟಂತೆ, ಕಕ್ಷಿದಾರನಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಕಟಕಟಿಯಲ್ಲಿ ನ್ಯಾಯಾಧೀಶರು SPP ವಕೀಲರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದು, ಏನ್ ಸಾಕ್ಷಿಗಳಿದ್ದಾವೆ, ಮತ್ತೆ SIT ತನಿಖೆಗೆ ಯಾಕೆ ಕೊಡಬೇಕು ಅಂತ. ಈಗಾಗಲೇ SIT ಪರವಾಗಿರುವಂತ ವಕೀಲರು SPP ಅಶೋಕ್ ನಾಯ್ಕ್ ಅವರು ಪದೇ ಪದೇ ಹೇಳ್ತಾ ಇರುವಂತದ್ದೇ, ಆರೋಪಿ ಈಗಾಗಲೇ SIT ಅಧಿಕಾರಿಗಳಿಗೆ ದಾರಿ ತಪ್ಪಿಸಿದ್ರು, ಪದೇ ಪದೇ ವಿಮಾನ ಟಿಕೆಟ್ನ ಬುಕ್ ಮಾಡ್ತಾ ಇದ್ರು, ಕ್ಯಾನ್ಸಲ್ ಮಾಡ್ತಾ ಇದ್ರು. ಒಬ್ಬ ಜನಪ್ರತಿನಿಧಿಯಾಗಿ ದೇಶದಲ್ಲಿ ಇದ್ಕೊಂಡು ದೇಶದ ಪರವಾಗಿ, ದೇಶದ ಜನರ ಪರವಾಗಿ, ದೇಶ ಸಾಯ್ಲಿ, ರಾಜ್ಯದ ಜನರ ಪರವಾಗಿ ಕೆಲಸ ಮಾಡ್ಬೇಕಲ್ಲ. ರಾಜ್ಯದಲ್ಲೂ ಇರಲಿಲ್ಲ, ದೇಶದಲ್ಲೂ ಇರಲಿಲ್ಲ, ವಿದೇಶದಲ್ಲಿ ತಲೆ ಮರೆಸ್ಕೊಂಡಿದ್ರು. ಪ್ರಜ್ವಲ್ ಎಲ್ಲಿ ಹೋಗಿದ್ದಾನೆ ಎಂಬ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ. ಮೊನ್ನೆ ವಿಡಿಯೋ ಮಾಡಿದಾಗಲೂ ಅಷ್ಟೇ, 1 ವಾರದಲ್ಲಿ ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. 1 ವಾರ ಕಾಲಾವಕಾಶ ಕೇಳಿದ್ರು. ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ರ ಬಗ್ಗೆ ಅವರ ವಕೀಲರು ಮಾಹಿತಿ ನೀಡಿರಲಿಲ್ಲ. ಅವ್ರ ವಕೀಲರು ಇದ್ರ ಬಗ್ಗೆ ಏನು ಮಾಹಿತಿಯನ್ನೇ ಕೊಡ್ಲಿಲ್ಲ. ಈಗ ವಿದೇಶದಲ್ಲಿ ಬಂಧನ ಮಾಡ್ತಾರೆ ಅನ್ನೋ ಭೀತಿಯಿಂದ ದೇಶಕ್ಕೆ ಮರಳಿದ್ದಾರೆ. ಪ್ರಜ್ವಲ್ ಎಲ್ಲಿ ಹೋದ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿಲ್ಲ. ಟ್ವಿಟರ್ನಲ್ಲಿ X ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ತಮ್ಮ ವಕೀಲರ ಮೂಲಕ, ನಾನು 1 ವಾರದ ಕಾಲ SIT ತನಿಖೆಯಿಂದ, ಅಂದ್ರೆ ಕಾಲಾವಕಾಶ ಬೇಕು ನನಗೆ, 1 ವಾರ ನಾನು ವಿದೇಶದಲ್ಲಿ ಇದ್ದೇನೆ ಅಂತ. ಹಾಗಿದ್ರು ಕೂಡ SIT ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಏನು ಕೊಟ್ಟಿಲ್ಲ. ಇಲ್ಲ, ತಕ್ಷಣವೇ ತನಿಖೆಗೆ ಹಾಜರಾಗಬೇಕು ಅಂದ್ರು. ಹಾಗಿದ್ರು ಕೂಡ ಬರಲಿಲ್ಲ ಪ್ರಜ್ವಲ್ಲು ಅಂತ ಈ ರೀತಿಯಾಗಿ ಅಶೋಕ್ ನಾಯ್ಕ್ ಅವರು ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. SIT ಪರವಾಗಿರುವಂತ ವಕೀಲರು ಏನಿದ್ದಾರೆ ಅಶೋಕ್ ನಾಯ್ಕ್, ಈ ಪ್ರಬಲವಾದಂಥ ಅಂಶಗಳನ್ನ ಇಟ್ಕೊಂಡು ಮಾತನಾಡ್ತಾ ಇರುವಂಥದ್ದು, ವಾದ ಮಂಡಿಸ್ತಾ ಇರುವಂಥದ್ದು. ವಿದೇಶಕ್ಕೆ ಹೋದ್ರಲ್ಲ, ಜನಪ್ರತಿನಿಧಿಯಾಗಿ ದೇಶದಲ್ಲಿ ಇರಬೇಕಾಗಿತ್ತು, 35 ದಿನ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿಲ್ಲ. ಅಷ್ಟೇ ಅಲ್ಲ, ಅವರ ಪರ ಇರುವಂತ ವಕೀಲರು ಕೂಡ ಅವ್ರ ಬಗ್ಗೆ ಮಾಹಿತಿ ಕೊಡ್ಲಿಲ್ವಲ್ಲ. ಹಾಗಾಗಿ ಇಷ್ಟೆಲ್ಲ ಅವರ ವಿರುದ್ಧವಾಗಿ ಸಾಕ್ಷಿಗಳಿದ್ದಾವೆ, SIT ವಶಕ್ಕೆ ಕೊಡಿ ನೀವು ಅಂತ ನ್ಯಾಯಾಧೀಶರ ಎದುರು SPP ವಕೀಲರಾಗಿರುವಂತ ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸಿದ್ದಾರೆ. ಮೊದಲು ಮೆರಿಟ್ ಬಗ್ಗೆ ವಾದ ಮಾಡಿ ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಮೆರಿಟ್ ಏನಿದೆ ಅದ್ರ ಬಗ್ಗೆ ಮೊದಲು ಗಮನ ಹರಿಸಿ. ಸ್ವಾಮಿ, ಇವರ ಗ್ರೌಂಡ್ ತುಂಬಾ ಇದೆ. ನಿನ್ನೆ ಹಾಸನ ನಗರದಲ್ಲಿ ದೊಡ್ಡ ಪ್ರತಿಭಟನೆಯೇ ಆಗೋಗಿದೆ. ನಾರಿಮಣಿಯರ್ ಯಾವ ರೇಂಜಲ್ಲಿ ಪ್ರತಿಭಟನೆ ಮಾಡಿದ್ರು ಅಂತ ಗೊತ್ತು. ಇದೊಂದು ಘಟನೆ ಗ್ಲೋಬಲ್ ಇಶ್ಯೂ ಕೂಡ ಆಗೋಗಿದೆ. ರಾಜ್ಯ ಅಲ್ಲ, ದೇಶದಾದ್ಯಂತ ಬೇರೆ ಬೇರೆ ಕಡೆ ಕೂಡ ಸುದ್ದಿ ಆಗೋಗಿದೆ.
ಮೊದಲು ಮೆರಿಟ್ ಬಗ್ಗೆ ವಾದ ಮಾಡಿ ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಕ್ಕೆ ಸ್ವಾಮಿ ಇವರ ಗ್ರೌಂಡ್ ತುಂಬಾ ಇದೆ, ಇದು ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ, ದೇಶದಾದ್ಯಂತ ಕೂಡ ದೊಡ್ಡ ಘಟನೆ ಆಗ್ಬಿಟ್ಟಿದೆ. ಇದು ನಿನ್ನೆ ಹಾಸನ ನಗರದಲ್ಲಿ ಕೂಡ ದೊಡ್ಡ ಪ್ರತಿಭಟನೆ ಆಗಿದೆ. 113ಕ್ಕೂ ಹೆಚ್ಚು ಸಂಘಟನೆಗಳು ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನೀವು ಕೂಡ ನೋಡಿದ್ದೀರಾ. ಅದೇ ಅಂಶವನ್ನ SPP ವಕೀಲರು ಅಶೋಕ್ ನಾಯ್ಕ್ ಅವರು ಮೆನ್ಷನ್ ಮಾಡಿ ಇಲ್ಲಿ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕೆ ಇದ್ರ ಬಗ್ಗೆ ಬಿಟ್ಬಿಡಿ, ನೀವು ಮೆರಿಟ್ ಬಗ್ಗೆ ಮಾತನಾಡಿ ಅಂತ ನ್ಯಾಯಾಧೀಶರು ಸೂಚನೆ ಕೊಡ್ತಾ ಇದ್ದಂತೆ ಸ್ವಾಮಿ ಇದು ಬರೀ ಒಂದು ಚಿಕ್ಕ ಇಶ್ಯೂ ಅಲ್ಲ, ರಾಜ್ಯದಲ್ಲಿ ಆಗಿರುವಂಥದ್ದು ಯಾವುದೋ ಒಂದು ಚಿಕ್ಕ ಘಟನೆ ಅಲ್ಲ, ದೇಶದಾದ್ಯಂತ ಕೂಡ ಇಡೀ ಗ್ಲೋಬಲ್ ನಲ್ಲಿ ಈಗ ಸುದ್ದಿ ಆಗ್ತಾ ಇರುವಂತದ್ದು. ನಿನ್ನೆ ಹಾಸನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ 113ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು. ಪ್ರಜ್ವಲ್ನನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅಂತಿದ್ರು. ಪ್ರಜ್ವಲ್ ನೂರಾರು ಮಹಿಳೆಯರಿಗೆ ಕಿರುಕುಳ ಕೊಟ್ಟಿದ್ದಾನೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮೇಲ್ನೋಟದ ಸಾಕ್ಷಿಗಳು ಕೂಡ ಲಭ್ಯವಾಗಿದ್ದಾವೆ. ಸಂತ್ರಸ್ತೆಯರನ್ನ ಅವರ ಗಂಡಂದಿರು ಅನುಮಾನದಿಂದ ನೋಡ್ತಾ ಇದ್ದಾರೆ. ಸಂತ್ರಸ್ತೆಯರನ್ನ ಹಲವು ಮನೆಗಳಲ್ಲಿ ಈ ಪ್ರಕರಣದಿಂದ ಒಡಕು ಕೂಡ ಮೂಡಿದೆ. ಹಲವು ಫ್ಯಾಮಿಲಿಗಳು ಹಾಳಾಗಿದ್ದಾವೆ ಇವರಿಂದಾಗಿ. ಸಂತ್ರಸ್ತೆಯರು ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈಗ ಕೊಟ್ಟಿರುವಂತ ದೂರುಗಳಷ್ಟೇ ಅಲ್ಲ, ಇನ್ನೂ ಸಂತ್ರಸ್ತೆಯರಿದ್ದಾರೆ. ಅವ್ರು ದೂರು ಕೊಡಬೇಕು ಅಂತ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಭಯದ ವಾತಾವರಣ ಇರಬಾರ್ದು ಅಂತ ಅಂದ್ರೆ ಆರೋಪಿ SIT ಕಸ್ಟಡಿಯಲ್ಲೇ ಇರಬೇಕಾಗುತ್ತೆ. ಹೊರಗೆ ಹೋದ ಅಂತ ಅಂದ್ರೆ ಸಂತ್ರಸ್ತೆಯರು ಮತ್ತೆ ದೂರನ್ನ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಹಾಗಾಗಿ ಸಂತ್ರಸ್ತೆಯರನ್ನ ಅವರ ಗಂಡಂದಿರು ಅನುಮಾನದಿಂದ ನೋಡೋ ರೀತಿಯಾಗಿ ಆಗೋಗಿದೆ ಈ ಪ್ರಕರಣ. ದೇಶದಾದ್ಯಂತ ಕೂಡ ಸಂಚಲನ ಹುಟ್ಟು ಹಾಕಿದೆ. ಸಂತ್ರಸ್ತೆಯರು ದೂರು ಕೊಡೋದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಈಗ ಕೊಟ್ಟಿರುವಂತಹ ಸಂತ್ರಸ್ತೆಯರ ದೂರನ್ನ ಆಧಾರವಾಗಿ ಇಟ್ಕೊಂಡು ಈಗ ತನಿಖೆ ನಡೀತಾ ಇರುವಂತದ್ದು. ಈಗಾಗಲೇ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಆತನ ಮೊಬೈಲ್ನನ್ನ ವಶಕ್ಕೆ ಪಡ್ಕೋಬೇಕು, ಇನ್ನೂ ಕೂಡ ಮೊಬೈಲ್ನಲ್ಲಿರುವಂತಹ ಡೇಟಾ ರಿಕವರಿ ಮಾಡ್ಕೋಬೇಕು. ಮತ್ತೆ ಆತನ ಮೊಬೈಲ್ನಲ್ಲಿ ಇರುವಂತಹ ವಿಡಿಯೋಗಳಲ್ಲಿ ಈ ಸಂತ್ರಸ್ತೆಯರ ದೇಹ ಕಾಣಿಸ್ತಾ ಇದೆ, ಅದು ಬ್ಲರ್ ಆಗಿಲ್ಲ. ಆ ವಿಡಿಯೋಗಳು ಮತ್ತೆ ಲೀಕ್ ಆಯ್ತು ಅಂದ್ರೆ ಸಂತ್ರಸ್ತೆಯರ ಬಾಳು ಹಾಳಾಗುತ್ತೆ, ಅವರ ಕುಟುಂಬದಲ್ಲಿ ಬಿರುಕು ಮೂಡುತ್ತೆ. ಹಾಗಾಗಿ ಈತನನ್ನ SIT ವಶಕ್ಕೆ ಕೊಡಿ, ಇನ್ನೂ ಕೂಡ ತನಿಖೆ ನಡೆಸುವಂತ ಅಂಶಗಳು ಬಹಳ ಇದ್ದಾವೆ ಅಂತ SIT ಪರವಾಗಿರುವಂತ ವಕೀಲರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ನ್ಯಾಯಾಧೀಶರು ಕೇಳ್ತಾ ಇರುವಂತ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಪ್ರಬಲ ಅಂಶಗಳನ್ನ ಇಟ್ಕೊಂಡು ವಾದ ಮಾಡ್ತಾ ಇರುವಂತದ್ದು. ಯಾಕಾಗಿ ಆರೋಪಿ ಪ್ರಜ್ವಲ್ನನ್ನ SIT ವಶಕ್ಕೆ ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ಅನಾಹುತಗಳಾಗುತ್ತೆ, ಹೊರಗಡೆ ಹೋದ ಅಂತಂದ್ರೆ ಈಗಾಗಲೇ SPP ವಕೀಲರು ಹೇಳಿರುವಂತದ್ದು ವಿಕೃತ ಕಾಮಿ ಈತನನ್ನು ಹೊರಗೆ ಬಿಟ್ಟಿದ್ದೆ ಆದ್ರೆ ಇನ್ನೂ ಸಂತ್ರಸ್ತೆಯರ ಬಾಳ್ ಹಾಳಾಗುತ್ತೆ. ಪ್ರಜ್ವಲ್ ಪರ ವಕೀಲ ಅರುಣ್ ಈಗ ವಾದವನ್ನ ಆರಂಭಿಸ್ತಾ ಇದ್ದಾರೆ. ಪ್ರಜ್ವಲ್ ಪರವಾಗಿರುವಂತಹ ವಕೀಲರಾಗಿರುವಂತಹ ಅರುಣ್ ಏನಿದ್ದಾರೆ ಅವರ ವಾದ ಈಗ ಶುರುವಾಗ್ತಾ ಇದೆ. ಇಲ್ಲಿವರೆಗೂ ಅಶೋಕ್ ನಾಯ್ಕ್ ಅವರ ವಾದ ಆಯ್ತು. ಆ ವಾದಕ್ಕೆ ಪ್ರತಿವಾದವನ್ನ ಇವರು ಮಾತಾಡ್ತಾ ಇದ್ದಾರೆ. ವಿಕೃತ ಕಾಮಿ ಪದ ಬಳಕೆಗೆ ವಕೀಲ ಅರುಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಕಿರುಕುಳ ಕೊಟ್ಟಿರುವ ಯಾವುದೇ ವಿಡಿಯೋ ಆ ಡಿವೈಸ್ ನಲ್ಲಿ ಇಲ್ಲ. ಪ್ರಜ್ವಲ್ ಪರವಾಗಿರುವಂತಹ ವಕೀಲ ಅರುಣ್ ವಿಕೃತ ಕಾಮಿ ಎನ್ನುವಂತ ಪದ ಬಳಕೆ ಮಾಡುವಂತಿಲ್ಲ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆರೋಪಿ ಪ್ರಜ್ವಲ್ ರೇವಣ್ಣ ಪರವಾಗಿರುವಂತಹ ವಕೀಲ ಅರುಣ್ ವಾದವನ್ನ ಶುರು ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ SPP ವಕೀಲರಾಗಿರುವಂತಹ ಅಶೋಕ್ ನಾಯ್ಕ್ ಅವರು ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಮಾಡಿದ್ರೋ ಅದೆಲ್ಲದಕ್ಕೂ ಕೂಡ ಪ್ರತಿಯಾಗಿ ಈಗ ಆರೋಪಿ ತಮ್ಮ ಕಕ್ಷಿದಾರರ ಪರವಾಗಿ ವಕೀಲ ಅರುಣ್ ಏನಿದ್ದಾರೆ ವಾದವನ್ನ ಶುರು ಮಾಡ್ತಿದ್ದಾರೆ. ಮೊದಲಿಗೆ ಹೇಳಿದ್ದಾರೆ ವಿಕೃತ ಕಾಮಿ ಅನ್ನುವಂತ ಪದವನ್ನ ಬಳಕೆ ಮಾಡಬಾರದು ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಕೀಲ ಅರುಣ್. ಅದೇ ರೀತಿಯಾಗಿ ನೀವು ಪಡ್ಕೊಂಡಿರುವಂತ ಡಿವೈಸ್ ಏನಿದೆ ಅದರಲ್ಲಿ ಯಾವುದೇ ರೀತಿಯ ವಿಡಿಯೋ ಇಲ್ಲ, ಆರೋಪಿ ಕಿರುಕುಳ ಕೊಟ್ಟಿರುವ ಯಾವುದೇ ವಿಡಿಯೋ ಆ ಡಿವೈಸ್ ನಲ್ಲಿ ಇಲ್ಲ ಅಂತ ವಕೀಲ ಅರುಣ್ ಹೇಳಿರುವಂತದ್ದು. ಬಾಯಿ ಇದೆ ಭಾಷೆ ಇದೆ ಅಂತ ಮಾತನಾಡೋದಲ್ಲ, 4 ವರ್ಷದ ಹಳೆಯ ವಿಡಿಯೋ ಇದಾಗಿದೆ ಅಂತ ವಕೀಲ ಅರುಣ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇದರಲ್ಲಿ 376 ಆರೋಪಗಳು ಇಲ್ವೇ ಇಲ್ಲ ಅನ್ನುವಂಥ ಅಂಶ ಕೂಡ ಹೇಳಿದ್ದಾರೆ. CRPP 154 ಉಲ್ಲೇಖ ಮಾಡಿ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಆರೋಪಿಯ ಪರವಾಗಿ ವಿರುದ್ಧವಾಗಿ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ, ನಿಮ್ಮ ಡಿವೈಸ್ ನಲ್ಲಿ ಇರುವಂತದ್ದು 4 ವರ್ಷದ ಹಳೆಯ ವಿಡಿಯೋ,
ಮಾತು ಬರುತ್ತೆ, ಭಾಷೆ ಗೊತ್ತಿದೆ ಅಂತ ಬಾಯಿಗೆ ಬಂದಂಗೆ ಮಾತನಾಡೋದಲ್ಲ. ವಿಕೃತಕಾಮಿ ಅನ್ನುವಂಥ ಪದವನ್ನ ನಮ್ಮ ಕಕ್ಷಿದಾರರಿಗೆ ಬಳಕೆ ಮಾಡಬೇಡಿ ನೀವು ಅಂತ ಆರೋಪಿ ಪರವಾಗಿರುವಂಥ ವಕೀಲ ಅರುಣ್ ಅವರು ಮಾತನಾಡಿರುವಂಥದ್ದು. ಇಲ್ಲಿವರೆಗೂ SPP ವಕೀಲರು ಒಂದಷ್ಟು ಸ್ಟ್ರಾಂಗ್ ಎವಿಡೆನ್ಸ್ಗಳ ಬಗ್ಗೆ ಮಾತನಾಡಿದ್ರು. ಅದೇ ರೀತಿಯಾಗಿ ಆರೋಪಿಯನ್ನ SIT ಕೊಡೋದಕ್ಕೆ ಬೇಕಾಗಿರುವಂಥ ಅಂಶಗಳು, SIT ಕೊಡದೇ ಇದ್ರೆ ಏನೆಲ್ಲ ಅಪಾಯಗಳಾಗಬಹುದು, ಸಂತ್ರಸ್ತೆಯರಿಗೆ ಏನಾಗಬಹುದು, ಮತ್ತೆ ಈ ಪ್ರಕರಣ ಯಾವ ನಿಟ್ಟಿನಲ್ಲಿ ಹೋಗಬಹುದು, ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು. ಅದಾದ ಬಳಿಕ ಈಗ ಪ್ರಜ್ವಲ್ ಪರ ವಕೀಲರ ವಾದ ಶುರುವಾಗಿದೆ. ಆ ವಾದದಲ್ಲಿ ನಮ್ಮ ಕಕ್ಷಿದಾರರಿಗೆ ನೀವು ವಿಕೃತಕಾಮಿ ಅನ್ನೋ ಪದವನ್ನ ಬಳಸಬೇಡಿ, ಅದೇ ರೀತಿಯಾಗಿ ಅವರ ವಿರುದ್ಧ ಸಾಕ್ಷ್ಯ ಸಿಕ್ಕಿರೋದು ಸುಳ್ಳು, ಈ ಪ್ರಕರಣ ಬೇಲ್ ನೀಡಬಹುದಾದಂತ ಕೇಸ್, ಇದು ಗಮನಿಸಬೇಕಾಗಿರುವಂತ ಅಂಶ. ಪ್ರಕರಣ ಬೇಲ್ ಕೊಡಬಹುದಾದಂತಹ ಕೇಸ್ ಅಂತ ಇದು. ಏಪ್ರಿಲ್ 28ರಿಂದ ಮೇ 2ರವರೆಗೆ ಯಾವುದೇ ರೇಪ್ ಕೇಸ್ ದಾಖಲಾಗಿಲ್ಲ. ಈಗ ದಾಖಲಾಗಿದೆಯಲ್ಲ, ಈ ಪ್ರಕರಣ ಬೇಲ್ ನೀಡಬಹುದಾದಂತ ಕೇಸ್ ಅಂತ ಆರೋಪಿ ಪ್ರಜ್ವಲ್ ಪರವಾಗಿರುವಂತ ವಕೀಲ ಅರುಣ್ ಅವರ ವಾದ ಇದೆ. ಏಪ್ರಿಲ್ 28ರಿಂದ ಮೇ 2ರವರೆಗೂ ಕೂಡ ಯಾವುದೇ ಕೇಸ್ ದಾಖಲಾಗಿಲ್ಲ ನಮ್ಮ ಕಕ್ಷಿದಾರರ ಪರವಾಗಿ ವಿರುದ್ಧವಾಗಿ ಅಂತ ಅವರು ತಮ್ಮ ಕಕ್ಷಿದಾರರ ಪರವಾಗಿ ವಾದ ಮಾಡ್ತಾ ಇರುವಂಥದ್ದು. ಆಗ ದಾಖಲಾಗಿರ್ಲಿಲ್ಲ, ಈಗ ದಾಖಲಾಗಿದೆಯಲ್ಲ ಅಂತ ಈಗ SPP ವಕೀಲರು ಕೂಡ ವಾದವನ್ನ ಶುರು ಮಾಡ್ಬೋದು. ಮೊದಲು ಇವರ ಒಂದು ಪಾರ್ಟ್ ಮುಗಿಬೇಕಲ್ಲ, ಏನೆಲ್ಲ ಅಂಶಗಳನ್ನ ಇವ್ರು ಹೇಳಬಹುದು ಅದೆಲ್ಲವನ್ನ ಮಂಡನೆ ಮಾಡಿದ ಬಳಿಕ ಮತ್ತೆ ನೆಕ್ಸ್ಟ್ ಶುರು ಮಾಡ್ತಾರೆ. ಇದಕ್ಕೆ ತಕ್ಕಂತೆ ಏನೆಲ್ಲ ಪ್ರತಿವಾದವನ್ನ ಕೊಡ್ಬೋದು, ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ. ಏಪ್ರಿಲ್ 28ರಿಂದ ಮೇ 2ರವರೆಗೂ ಯಾವುದೇ ರೇಪ್ ಕೇಸ್ಗಳು ದಾಖಲಾಗಿಲ್ಲ ಅಂತ ಹೇಳ್ತಿದ್ದಾರಲ್ಲ ಆರೋಪಿ ಪರವಾಗಿರುವಂತ ವಕೀಲ ಅರುಣ್ ಅವರು. ಆದ್ರೆ ಈಗ 3 FIR ದಾಖಲಾಗಿದ್ದಾವಲ್ಲ, ಅದ್ರ ಬಗ್ಗೆ ಈಗ ಪ್ರಸ್ತಾಪ ಮಾಡ್ಬೋದು ಅಶೋಕ್ ನಾಯ್ಕ್ ಅವರು. ಅದೇ ರೀತಿಯಾಗಿ ಎವಿಡೆನ್ಸ್ಗೆ ಸಂಬಂಧಪಟ್ಟಂತೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳ್ತಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಾದ ಪ್ರತಿವಾದ ಮುಂದುವರಿಯುತ್ತೆ.